ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ ಆಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿ ಹಬ್ಬ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮ ಹಬ್ಬ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಬರವರು ಕೂಡ ಪ್ರತಿಭಾವಂತ ಮಕ್ಕಳನ್ನೇ ಗುರುತಿಸಿ ಪ್ರತಿಭಾವಂತ ಮಕ್ಕಳನ್ನೇ ಆಯ್ಕೆ ಮಾಡಿ ಅವರಿಗೆ ಬಹುಮಾನವನ್ನು ಕೊಡ್ತಕ್ಕಂಥ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್. ಶ್ರೀ ಭುವನೇಶ್ವರಿ ಮಂಗಳದಾತೆ ಮಹಿಷಮರ್ದಿನಿ ಮಂಗಳದಾತೆ ಮಹಿಷಮರ್ದಿನಿ ಶೂಲಪಾಣಿ ವಿಶ್ವಕಾರಿಣಿ ಶರಣರ ಕಾಯಿಲಿ ಚಾಮುಂಡೇಶ್ವರಿ ಶಂಕರಿ ಶಾರ್ವರಿ ಶ್ರೀ ಭುವನೇಶ್ವರಿ ಕಾಚಾಗಿ ಕರಿವಾಹಿನಿ ಸರ್ವಾದಿಕೆ ಸುರ ಅದ್ದೂರಿಯಾಗಿ ಆಚರಣೆ ಮಾಡಿ ಮಕ್ಕಳು ಸೃಜನಾತ್ಮಕವಾಗಿ ಕ್ರಿಯಾಶೀಲವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತಿಮ ಘಟ್ಟ ಈಗ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಈಗ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮರಿನೂರು ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಪ್ರಶಸ್ತಿ ಪ್ರದಾನ ಮಾಡಕ್ಕೆ ನಮ್ಮ ಈ ಗಣ್ಯಾತಿ ವ್ಯಕ್ತಿಗಳು ಈ ವೇದಿಕೆಗೆ ಆಗಮಿಸಿದ್ದಾರೆ. ಜೊತೆಯಾಗಿ ನಮ್ದು ಯಾವುದೇ ಕಾರ್ಯಕ್ರಮ ಆದ್ರೂ ಯಾವುದೇ ಕಾರ್ಯಕ್ರಮ ನಾನು ಸಹಾಯ ಮಾಡ್ತೀನಿ ಅಂತ ಮುಂದೆ ಬರ್ತಾ ಇರುವಂತಹ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಕೃಷ್ಣಗಿರಿ ಸದಸ್ಯರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಬಸಾರ್ ಅವರು ಬಂದಿದ್ದಾರೆ. ಅವರಿಗೆ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಶಾಲೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಮಹಿಳಾ HMC ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮ್ರಮ್ಮ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರುವ ಈ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಸುರೇಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಸುಮಾರು 12 ವರ್ಷಗಳ ಕಾಲ ನಮ್ಮ HMC ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಶಾಲೆಗೆ ಮೂಲಭೂತ ಸೌಲಭ್ಯಗಳು
ಮತ್ತೆ ಇಂಥ ಕಾರ್ಯಕ್ರಮಗಳು ಯಾವುದೇ ಇರಲಿ ನನ್ನ ಸಹಾಯ ಹಸ್ತ ಇದೆ ಅಂತ ಮುಂದೆ ಬರುತ್ತಿರುವ ಉತ್ತಮ ವ್ಯಕ್ತಿಗಳಾದಂಥ ನಮ್ಮ ಚಂದ್ರಾಚಾರ್ಯ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುರಿಗನೂರು ಕ್ಲಸ್ಟರ್ನ ಕ್ರಿಯಾಶೀಲ ವ್ಯಕ್ತಿಗಳಾದಂಥ CRP ಆದಂಥ ರಾಮಚಂದ್ರ ಬಜಾರ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ಇವರು ಅಣ್ಣ ತಮ್ಮ ಜೋಡಿ ಇದು ಏನೋ ದಾಯಾಗಿದ್ದಂಗೆ ಅಗ್ರ ಮತ್ತು ಮುರಿಗನೂರು ಕ್ಲಸ್ಟರ್ ಯಾವುದೇ ಸಭೆ ಸಮಾರಂಭ ನಡೆದಿದೆ. ಮತ್ತೆ ಅಗ್ರ CRP ಆದಂಥ ಮಂಜು ಸರ್ ಬಂದಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ನಮ್ಮ ಈ ಶಾಲೆಯಲ್ಲಿ ಶಾಲಾ ಆಸ್ತಿಯನ್ನು ಉಳಿಸಬೇಕಂತ ಮತ್ತೆ ಇಲ್ಲಿನ ನೀಲಗಿರಿ ಮರಗಳನ್ನ ಶಾಲೆ ಉಪಯೋಗಕ್ಕಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಂತ ಸುಮಾರು ದಿನಗಳಿಂದ ನಮ್ಮ ಜೊತೆ ಕೈ ಜೋಡಿಸಿ ಈಗ DMS ಮಂಜು ಅವರು ಈ ಕಾರ್ಯಕ್ರಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಭಾಗದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರತಿನಿಧಿ ಮತ್ತೆ ಈ ಶಾಲೆಯ ಮಾಜಿ ಮುಖ್ಯ ಶಿಕ್ಷಕಿ ಆದಂತ ಲಲಿತಮ್ಮ ಮೇಡಮ್ ಅವರಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿರಿಯ ಶಿಕ್ಷಕರಂತ ಬೈರಡ್ಡಿ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇಲ್ಲಿ ಬೆಳಗ್ಗೆಯಿಂದ ಈ ಕ್ಲಸ್ಟರ್ನ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಮಕ್ಕಳನ್ನ ಕರೆದುಕೊಂಡು ಬಂದು ಅವರ ಒಂದು ಪಾರ್ಟಿಸಿಪೇಷನ್ ಕುತೂಹಲದಿಂದ ವೀಕ್ಷಿಸುತ್ತಾ ನಮ್ಮ ಮಕ್ಕಳು ಪ್ರಗತಿ ಬರಲಿ, ನಮ್ಮ ಮಕ್ಕಳು ಪ್ಲೇಸ್ ಬರಲಿ ಅಂತ ಕುತೂಹಲದಿಂದ ಪ್ರಯತ್ನ ಪಡ್ತಾ ಇರುವಂತಹ ಈ ಹಾಜರಿರುವ ಎಲ್ಲ ಮುಖ್ಯ ಶಿಕ್ಷಕರಿಗೂ ಸಹ ಶಿಕ್ಷಕರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇದೆ. ಈ ಕಾರ್ಯಕ್ರಮ ನಡೆಯಬೇಕಂದ್ರೆ ಮುಖ್ಯವಾಗಿ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈಗ ನಮಗೆ ಪ್ರಶಸ್ತಿಗಾಗಿ ಕಾತರದಿಂದ ಕಾಯುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಈಗ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಈ ಮಾಧ್ಯಮ ಮಿತ್ರರು ಅವ್ರಿಗೂ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ವಾಗತ ಭಾಷೆಯನ್ನು ಮಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ಜೈ DM ಪವಿತ್ರ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಮುಖ್ಯ ಅತಿಥಿಗಳೇ, SDMC ಅಧ್ಯಕ್ಷರೇ, ಶಿಕ್ಷಕ ಬಂಧುಗಳೇ, ಪುಟಾಣಿ ಮಕ್ಕಳೇ, ಕಲಿಕಾ ಹಬ್ಬ ಅಂದರೆ ಯಾರು ನಾವು ನಿರಂತರವಾಗಿ ಅಭ್ಯಾಸವನ್ನು ಮಾಡ್ತಾನೆ ಇರ್ತೀವಿ. ಪಾಠ ಬೋಧನೆ ಮಾಡುವಾಗ, ಸಹಪಠ್ಯ ಚಟುವಟಿಕೆಗಳು ಮಾಡುವಾಗ, ಎಲ್ಲಾ ರೀತಿಯಲ್ಲೂ 10 ಗಂಟೆಯಿಂದ 4:00ವರೆವರೆಗೂ ನಿರಂತರವಾಗಿ ನಾವು ಈ ಒಂದು ಕಲಿಕೆಯಲ್ಲಿ ಹಿಂದುಳಿದಂತಾಗ್ಲಿ ಅಥವಾ ಚೆನ್ನಾಗಿ ಓದುವಂತ ಮಕ್ಕಳಾಗ್ಲಿ ನಿರಂತರವಾಗಿ ಈ ಒಂದು ಕಲಿಕೆಯನ್ನ ನಾವು ಕಲಿಸ್ತಾ ಬರ್ತಾ ಇರ್ತೀವಿ. ಆದರೂ ಸ್ವಲ್ಪ ಮಕ್ಕಳು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದಿರ್ತಾರೆ ಕೆಲವು ಸಾಮರ್ಥ್ಯಗಳಲ್ಲಿ. ಆ ಸಾಮರ್ಥ್ಯಗಳೆಲ್ಲವನ್ನು ಸರಿದೂಗಿಸಿ ಅವರಿಗೆ ಮನದಟ್ಟು ಮಾಡಬೇಕಾದ್ರೆ ಸ್ವಲ್ಪ ಸಮಯವನ್ನು ತಗೊಳ್ಳುತ್ತೀವಿ. ಅಂದ್ರೆ ಪರಿಹಾರ ಬೋಧನೆಯನ್ನು ಮಾಡ್ತಾ ಇರ್ತೀವಿ. ಅದೇ ರೀತಿ ಇದರಲ್ಲೂ ಮೇಲ್ಮಟ್ಟಕ್ಕೆ ಬಂದಂತ ಮಕ್ಕಳನ್ನ ಪ್ರೋತ್ಸಾಹ ಮಾಡಿ ಅವರನ್ನು ಹುರಿದುಂಬಿಸುವ ಒಂದು ಕೆಲಸವೇ ಈ ಒಂದು ಕಲಿಕಾ ಹಬ್ಬದ ಒಂದು ಆಶಯ. ಎಲ್ಲಾ ಮಕ್ಕಳಂತೆ ಅವರು ಸಹ ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳು ಮೇಲ್ಮಟ್ಟಕ್ಕೆ ಮೇಲ್ದರ್ಜೆಗೆ ಏರಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ನಮ್ಮ ಶಿಕ್ಷಣ ಇಲಾಖೆ ಈ ಒಂದು ಕಲಿಕಾ ಹಬ್ಬವನ್ನ ಜಾರಿಗೆ ತಂದಿದೆ, ಅನುಷ್ಠಾನಕ್ಕೆ ತಂದಿದೆ. ಅದೇ ರೀತಿ ಈ ಒಂದು ಕಲಿಕಾ ಹಬ್ಬವನ್ನ ನಾವು ಕ್ಲಸ್ಟರ್ ಮಟ್ಟದಲ್ಲಿ ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಮಟ್ಟಕ್ಕೆ ಏರಬೇಕಂದ್ರೆ ನಮ್ಮ ಈ ಪಂಚಾಯತಿಯ ಉಪಾಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣನ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಊಟದ ವ್ಯವಸ್ಥೆಯನ್ನು
ಹಾಗೂ ನಮ್ಮ ಶಾಲೆಯ ಮಕ್ಕಳಿಗೆ ಎಲ್ಲಾ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಕಲಿಕಾ ಹಬ್ಬ ಅಂದ್ರೆ ಅದನ್ನ ಮೆರುಗು ಮಾಡಿ ತೋರಿಸಬೇಕು ಅನ್ನೋ ಒಂದು ನಮ್ಮ ಶಿಕ್ಷಣ ತಜ್ಞರಾದಂತ ಈ ಗ್ರಾಮದ ಮಾಜಿ ಅಧ್ಯಕ್ಷರಾದಂತ ಶಾಲಾ ಶೈಕ್ಷಣಿಕ ಸಮಿತಿಯ ಮೇಲ್ವಿಸ್ತಾರ ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಶಂಕರಣ್ಣನವರು ಮುತುವರ್ಜಿ ವಹಿಸಿ, ಸರ್ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಶಾಲೆಯ ಮಕ್ಕಳ ಒಂದು ಏಳಿಗೆಗಾಗಿ, ಶಿಕ್ಷಣಕ್ಕಾಗಿ ನಾನು ಇದ್ದೀನಿ ಅಂತ ತೋರಿಸುತ್ತಾ ಮುಂದೆ ಬರ್ತಾರೆ. ನಿಜವಾಗಲು ಅವರಿಗೆ ನಾವು ಚಿರುಋಣಿಗಳಾಗಿ ಇರಬೇಕು. ನಮ್ಮ ಒಂದು ಶಾಲೆಯ ಶಿಕ್ಷಕರು ಆಗಲಿ, ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲಾ ಶಿಕ್ಷಕರು ಆಗಲಿ ಚಿರುಋಣಿಯಾಗಿರ್ಬೇಕು. ಅದೇ ರೀತಿ ಈ ದಿನದ ಒಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡಬೇಕಂದ್ರೆ ಈ ಒಂದು ಕಾರ್ಯಕ್ರಮದ ನಾವು ಈ ಬಿಸಿಲು ಇಷ್ಟು ದಿನ ಚಳಿ ಆಗ್ತಾ ಇತ್ತು, ಅಯ್ಯೋ ಏನಪ್ಪಾ ಅಂತ ಇದ್ವಿ, ಆದ್ರೆ ಈ ಬಿಸಿಲಿನಲ್ಲಿ ಇರೋಕ್ಕಾಗ್ತಾ ಇರ್ಲಿಲ್ಲ ಅಂತ ಒಂದು ತಣ್ಣಗೆ ಒಂದು ವಾತಾವರಣವನ್ನು ನಿರ್ಮಿಸಿದಂತ ಶ್ರೀಮಾನ್ ಶಂಕರಣ್ಣನವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ, ನಮ್ಮ ಕ್ಲಸ್ಟರ್ನ ಶಿಕ್ಷಕರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮಗೆ ಎಲ್ಲಾ ರೀತಿಯಲ್ಲೂ ನಮ್ಮ ಮುನಿಯಮ್ಮ ಮೇಡಮ್ನವರು ಶನಿವಾರ 10:30 11 ಗಂಟೆಗೆ ಬಂದ್ರು. ನಿಜವಾಗ್ಲು ಎಲ್ಲ ತೋರಣಗಳು, ಕಟ್ಟಿಂಗ್, ಪೇಪರ್ ಕಟ್ಟಿಂಗ್ ಎಲ್ಲ ಮಾಡಿ ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಎಲ್ಲಾ ಶಿಕ್ಷಕರು ಸಹ ಸಹಕಾರ ನೀಡಿದ್ದಾರೆ. ಎಲ್ಲಾ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಸಹ ನಮ್ಮ ಶಿಕ್ಷಕ ಬಂಧುಗಳು ಸಹ ಸಹಕಾರ ನೀಡಿದ್ದರಿಂದ ಇಷ್ಟು ಮಾತ್ರ ತುಂಬಾ ವಿಜೃಂಭಣೆಯಿಂದ ನಡೆಯೋದಕ್ಕೆ ಕಾರಣವಾಯಿತು. ಅವ್ರಿಗೂ ಸಹ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಗ್ರಾಮದ ಹಿರಿಯರು ಮೊದಲಿನಿಂದಲೂ ಶಾಲೆ ಅಂದ್ರೆ ನಾನು ಬರುವುದಕ್ಕಿಂತ ಮೊದಲು ಅವರು ನಮ್ಗೆ ಪರಿಚಯ ಇರ್ಲಿಲ್ಲ. ಸರ್ ಎಲ್ಲಾ ಕಾರ್ಯಕ್ರಮಕ್ಕೂ ನಾನು ಕರಿತಾ ಇದ್ರು. ಸರ್ ತಾವು ಬಂದ್ಮೇಲೆ ನೀವು ಪರಿಚಯ ಆಗ್ಲಿಲ್ಲ ಅಂತ ಒಂದು ಸಲ ಹೇಳಿದ್ರು ಅಷ್ಟೇ. ಅದೇ ರೀತಿ ಅವರನ್ನು ಯಾವ ಒಂದು ಕಾರ್ಯಕ್ರಮಕ್ಕೂ ಬಿಡದೇರ ನಾವು ಒಂದೊಂದ್ಸಲಿ ಫೋನ್ ಮಾಡೋದಕ್ಕೂ ಸಹ ಆಗಲ್ಲ. ಆದ್ರೂ ನಾನು ಮೆಸೇಜ್ ಕಳ್ಸಿದ್ರು, ಮೆಮೊ ಕಳ್ಸಿದ್ರು ಸಹ ಅದೇ ಒಂದು ದೊಡ್ಡ ಒಂದು ಇದು ಅಂತೇಳಿ ಇಂದು ನಮ್ಮ ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಎಲ್ಲಾ ರೀತಿಯ ಶೈಕ್ಷಣಿಕ ಪ್ರಗತಿಗೆ ಕಾರಣೀಭೂತರಾಗಿರ್ತಾರೆ. ನಮ್ಮ DMS ಮಂಜಣ್ಣನವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಾರೆ. ಅವ್ರಿಗೂ ಸಹ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ತೀರ್ಪುಗಾರರೆಲ್ಲ ಬಂದು ಒಳ್ಳೆಯ ಉತ್ತಮವಾದಂತ ತೀರ್ಪನ್ನು ನೀಡಿರ್ತಾರೆ. ಈ ತೀರ್ಪು ಯಾವ ತರ ಇದೆ, ಯಾವ ಮಗುಗೆ ಯಾವ ಶಾಲೆಯಲ್ಲಿ ಯಾವುದ್ರಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಅಂತಿದೆ ಅನ್ನೋದನ್ನು ತಿಳ್ಕೊಳ್ಳುವ ಒಂದು ಆತುರದಲ್ಲಿದ್ದೀರಾ. ಆ ಒಂದು ತೀರ್ಪನ್ನ ನೀಡೋದಕ್ಕೆ ಈಗ ಎಲ್ಲರೂ ಮುಂದೆ ಬಂದಿದ್ದಾರೆ. ಈ ಒಂದು ತೀರ್ಪು ನೀಡಿದಂತ ಅವ್ರಿಗೂ ಸಹ ಅನಂತ ಧನ್ಯವಾದಗಳು. ಅದೇ ರೀತಿ ಈಗ ಬಹುಮಾನ ವಿತರಣೆಯನ್ನ ಮಾಡಲಿದ್ದೀವಿ. ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ಹೇಳ್ತದೆ ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತ 3 ಬಹುಮಾನಗಳಿರುತ್ತೆ. ಅದೇ ರೀತಿಯಾಗಿ ಸಮಾನಾಂತರ ಬಹುಮಾನ ಎಲ್ಲ ಯಾವ್ಯಾವ ಮಗು ಬಂದಿದೆ, ಎಲ್ಲಾ ಶಾಲೆಗಳಿಂದನೂ ಬಂದಿರೋರಿಗೂ ಸಹ ಬಹುಮಾನ ಇದೆ ಸರ್. ಈ ಒಂದು ಬಹುಮಾನ ಸಮಾನಾಂತರ ಬಹುಮಾನ, ಈ ಒಂದು ಬಹುಮಾನವನ್ನು ನಮ್ಮ ಹಿರಿಯ ಶಿಕ್ಷಕರಾದಂತ ಬರೇಟಿ ಸರ್ ಅವರು ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ಅನಂತ ಧನ್ಯವಾದಗಳು. ನಮ್ಮ ಮೇಡಮ್ನವರು ಬೆಳಗ್ಗೆಯಿಂದ ತಣ್ಣಗಿರ್ಲಿ ಅಂತೇಳಿ ನಮ್ಮ ಲಲಿತಾ ಮೇಡಮ್ನವರು ಎಲ್ಲಾ ಮಕ್ಕಳಿಗೂ, ಶಿಕ್ಷಕರಿಗೂ, ಎಲ್ಲರಿಗೂ ನಮ್ಮ ಒಂದು ಶ್ರೀರಾಮನವಮಿಯ ದಿವಸ ಹಂಚುವಂತ ಪಾನಕ, ಪಣ್ಯಾರ, ಕೋಸಂಬರಿ ಇದೆಲ್ಲವನ್ನ ಹಂಚಿರ್ತಾರೆ. ಅವ್ರಿಗೂ ಸಹ ಅನಂತ ಧನ್ಯವಾದಗಳು. ಇಷ್ಟು ಹೇಳಲು ನಮ್ಗೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರ್ಯಕ್ರಮಗಳನ್ನು ನಾವು ಇದೇ ಭಾಗಿಯಾಗ್ತೀವಿ ಮಾಡಿ ಸರ್ ಅಂತ ಪ್ರೋತ್ಸಾಹ ನೀಡ್ತಾ ಇರುವ ಮಣಿಗೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತ ಲಕ್ಷ್ಮೀನಾರಾಯಣಪ್ಪ ಸರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ 2 ಮಾತುಗಳನ್ನು ಹೇಳ್ಬೇಕಂತ ಕೋರ್ಕೊಳ್ತಾ ಇದ್ದೀವಿ. ಮುಖ್ಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳೇ, ಈ ಮುಡಿನೂರು ಕ್ಲಸ್ಟರ್ ಮಟ್ಟದಲ್ಲಿ ಮಕ್ಕಳ ಕಲಿಕಾ ಹಬ್ಬವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಹಬ್ಬದ ವಾತಾವರಣ ಇಲ್ಲಿ ಮಕ್ಕಳು ಈ ಒಂದು ಪ್ರೋಗ್ರಾಮ್ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಸಹಕಾರಿಯಾಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಎಲ್ಲ ಈ ಹಿಂದುಳಿದ ಅಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ತಾರೆ.
ಬಟ್ ಮಕ್ಕಳು ಏನಂದ್ರೆ ಎಲ್ಲ ಇದರಲ್ಲೂ ಪಾಲ್ಗೊಂಡು ಒಳ್ಳೆ ಇದು ಕಲಿಕೆಯಲ್ಲಿ ಮುಂದುವರೆದ ಇಂದು ಯಾವತ್ತೂ ಅಷ್ಟೇ ಕಲಿಕೆಯಲ್ಲಿ ಹಿಂದುಳಿಬಾರದು, ಕಲಿಕೆಯಲ್ಲಿ ಮುಂದೆ ಇರಬೇಕು ಅನ್ನೋದು. ಇಂಥ ಒಂದು ಅವಕಾಶಗಳ ಸದುಪಯೋಗ ಪಡಿಸ್ಕೊಂಡು ಮಕ್ಕಳು ಯಾವತ್ತೂ ಮುಂದೆ ಬರಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಸ್ಪರ್ಧಾತ್ಮಕ ಇದು ಕಾಂಪಿಟೇಷನ್ ಇದೆ. ಈ ಒಂದು ಕಾಂಪಿಟೇಷನ್ ಪ್ರತಿಯೊಬ್ಬರು ಪಾಲ್ಗೊಂಡು ಮುಂದೆ ಬರ್ಲಿಲ್ಲ ಅಂದ್ರೆ ಮುಂದೆ ಜೀವನದ ಸಾಗಿಸೋದು ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ಮಕ್ಕಳೇ ಯಾವತ್ತೂ ಅಷ್ಟೇ ಮುಂದೆ ಬನ್ನಿ. ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಮುಂದೆ ಬರ್ಬೇಕಂತ ಒಂದು ನಮ್ಮ ಆಶೆ. ಈ 4 ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸ್ತಾ ಇದೆ. ಸಂತೋಷದಾಯಕವಾಗಿ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಲು ಕಾರಣಕರ್ತರಾದ ಗುಜ್ನಳ್ಳಿ ಮೇಡಮ್ನವರಾದ ವೆಂಕಟಮ್ಮ ಮೇಡಮ್ನವರು ಧನ್ಯವಾದಗಳು. ಅವ್ರು ಯಾಕಂದ್ರೆ ಅಲ್ಲಿಗೆಗಳ ಕೊಡುಗೆ ಕೊಡಿಸಿ ಮಕ್ಕಳು ಸಂತೋಷದಾಯಕ ಇಲ್ಲಿ ಎಷ್ಟು ಪಾರ್ಟಿಸಿಪೇಟ್ ಮಾಡಕ್ಕಿಲ್ಲ ಅಲ್ಲಿ ಮಕ್ಕಳ ಅಲ್ಲಿಗೆಗಳ ಶಬ್ದಕ್ಕೆ ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದ ಒಂದು ಸಹಾಯ ಮಾಡಿದ ಗುಜ್ನಳ್ಳಿ ಶಾಲೆಯ ಮುಖ್ಯ ಶಿಕ್ಷಕರೇ ಆದಂತ ವೆಂಕಟರತ್ನಮ್ಮನ ಅವರಿಗೆ ಸ್ವಾಗತ, ಧನ್ಯವಾದಗಳು ಮೇಡಮ್. ಈಗ ಎಲ್ಲರೂ ಕಾತರದಿಂದ ಕಾಯುತ್ತಿರುವ ಸಮಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಪ್ರಶಸ್ತಿಗಳನ್ನ ನಮ್ಮ ಅಗ್ರ ಸಿಆರ್ಪಿ ಆದಂತಹ ಮಂಜು ಸರ್ ಓದ್ತಾರೆ. ಗಣ್ಯವ್ಯಕ್ತಿಗಳು ಆ ಪ್ರಶಸ್ತಿಗಳನ್ನ ನೀಡ್ತಾರೆ. ಕಲಿಕಾ ಹಬ್ಬದ FLN ಕಲಿಕಾ ಹಬ್ಬದ ಕೊನೆಯ ಘಟ್ಟ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನೀವು ಊಹಿಸಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ನ್ಯಾಯಸಮ್ಮತವಾಗಿರ್ತಕ್ಕಂಥ ಫಲಿತಾಂಶವನ್ನ ನೀಡಿದ್ದಾರೆ. ಸರ್ಕಾರದ ಆಶಯ ಕೂಡ ಅದೇ, ಏನು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಗು ಇದೆ ಆ ಮಗು ಸಮವಾಗಿರ್ತಕ್ಕಂಥ ಮತ್ತು ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥ ಮಗುಗೆ ತಾನು ಕೂಡ ಸಮಪಾಲನ್ನ, ತಾವು ಕೂಡ ಚಟುವಟಿಕೆ ರಹಿತವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ಭಾಗವಹಿಸಿ ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ಪಡೆಯಲಿಕ್ಕೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಈ ಆದೇಶ, ಸರ್ಕಾರದ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ತೀರ್ಪುಗಾರರು ಬಂದು ತೀರ್ಪುಗಾರ ಹೆಸರೇನಾದ್ರು ಹೇಳ್ಬೇಕಾ ಸರ್? ತೀರ್ಪುಗಾರ ಎಲ್ಲರೂ ಕೂಡ ಅವರ ತೀರ್ಪುಗಾರರಾಗಿರ್ತಕ್ಕಂಥ ಎಸ್ ಮಂಜುನಾಥ್ CRP ಅಗ್ರ, ಶ್ರೀಮತಿ ಶಿಲ್ಪಾ ಕುಮಾರಿ GHPS ಕುಡುಮಲೆ, ಶ್ರೀಮತಿ ಶಿಲ್ಪಾ GHPS ಗುಮ್ಮಕಲ್ಲು, ಶ್ರೀ ಶಿವಕುಮಾರ್ ಆನಂದ್ ವಿ GLPS ಶೆಟ್ಟಿಕಲ್ಲು, ಶ್ರೀಮತಿ ಪ್ರತಿಭಾ ಕೊಲ್ದೇವಿ, P ವೆಂಕಟರಾಮ್ GLPS ಸಾತ್ನೂರು, ನಾಗರಾಜು A GLPS ಮಂಡಿಕಲ್, ಶ್ರೀಮತಿ ನಾಗವಣಿ GHPS ಪಂಬ್ರಳ್ಳಿ. ಇವರೆಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿರ್ತಕ್ಕಂಥ ನ್ಯಾಯಪರವಾಗಿರ್ತಕ್ಕಂಥ ತೀರ್ಪನ್ನ ನೀಡಿ ಆ ಒಂದು ತೀರ್ಪಿನಲ್ಲಿ ತಾವು ಭಾಗವಹಿಸಿರ್ತಕ್ಕಂಥ ನಮ್ಮ ಕ್ಲಸ್ಟರ್ನ ಮಕ್ಕಳು ಜಯಶೀಲರಾಗಿರ್ತಕ್ಕಂಥ ಪಟ್ಟಿಯನ್ನ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ, ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಕತೆ ಕಟ್ಟುವುದು ಸ್ಪರ್ಧೆಯಲ್ಲಿ ಸವಿತಾಕ್ಕೆ GHPS ಮುಡಿನೂರು ಪ್ರಥಮ ಬಹುಮಾನವನ್ನ ಪಡೆದಿರ್ತಾಳೆ. ಪ್ರಥಮ ಬಹುಮಾನವನ್ನು ನೀಡಿದ್ದಾರೆ ಸವಿತಾಕ್ಕೆ. ಪ್ರಥಮ ಬಹುಮಾನವನ್ನ ನಮ್ಮ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತಾ ಲಕ್ಷ್ಮೀನಾರಾಯಣನ್ನು. ದ್ವಿತೀಯ ಬಹುಮಾನ 100 ರೂಪಾಯಿ, ತೃತೀಯ ಬಹುಮಾನ 50, ಬಹುಮಾನ ಸುಜನ್ ದ್ವಿತೀಯ ಬಹುಮಾನ GLPS ಬೆಸ್ತರಳ್ಳಿ. ಥರ್ಡ್ ಶಿರೀಷಾ S GHPS ಅರಳ್ಳಿ. ಸ್ಮರಣ ಶಕ್ತಿಯಲ್ಲಿ ಪ್ರಥಮ ಬಹುಮಾನ ನಮ್ಮ ಫೋಟೋ ಆಟಗಳು ನೋಡಿ. ನೀವು ಬರ್ಬೇಕು. ನಿಜವಾಗ್ಲೂ ಕೂಡ ಅವರ ಒಂದು ಶ್ರಮಕ್ಕೆ 3ನೇ ಚಟುವಟಿಕೆ ಪೇಪರ್ ಫಸ್ಟ್ ಪ್ರೈಸ್ GHPS ಅರಳ್ಳಿ. ದ್ವಿತೀಯ ಬಹುಮಾನ ಅವರ ಶ್ರಮಕ್ಕೆ ನಾವು ಕೊಡ್ತಕ್ಕಂಥ ಗೌರವ. ಸಿಂಧು M ದ್ವಿತೀಯ ಬಹುಮಾನ GLPS ಬೆಸ್ತರಹಳ್ಳಿ. ಅರವಿಂದ ಪ್ರಥಮ ಬಹುಮಾನದಿಂದ ಸಂತಸ ಗಾಯಕ ಗಣಿತದಲ್ಲಿ ಬೆಸ್ತರಹಳ್ಳಿ. ಅಕ್ಷಯ ದ್ವಿತೀಯ ಬಹುಮಾನ GLPS ಬೆಸ್ತರಹಳ್ಳಿ. ತೃತೀಯ ಬಹುಮಾನ ಸಂಜನಾ, ದ್ವಿತೀಯ ಬಹುಮಾನ GLPS ಕೂಟಹಳ್ಳಿ. ತುಂಬಾ ಕುತೂಹಲದಿಂದ
ಅದನ್ನ ವೀಕ್ಷಣೆ ಮಾಡಿಕೊಂಡು ಊಟ ಸಹ ಲೇಟಾಗಿ ಮಾಡೋದು. ಆ ಒಂದು ನಿಟ್ಟಿನಲ್ಲಿ ದೀಕ್ಷಿತ್ ಒಂದು ಬಹುಮಾನಕ್ಕೆ ಇಬ್ಬರನ್ನ ಆಯ್ಕೆ ಮಾಡಿದೀವಿ. ಇಬ್ಬರಿಗೂ ಕೂಡ ಸರ್ವೈಸ್ ಬೆಳಗ್ಗೆಯಿಂದ ಬೇಸ್ತಾರಿಯಾಗಿ ಇರ್ತಕ್ಕಂಥ ವಿಶ್ವಚೇತನ್ ದಯವಿಟ್ಟು ಬಂದು ಅದನ್ನ ಒಂದು ಏಳು ಜನ ಅಷ್ಟೇ, 7 ಜನಕ್ಕೆ ಮೀರಬಾರ್ದು. ಪ್ರೈಸ್ ಬಂದವರು ಮಾತ್ರ. ಬನ್ನಿ ಸರ್. ಸರ್, ಈ ದಿನ ನಮ್ಮ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಗನೂರು ಶಾಲೆಯಲ್ಲಿ ಈ ಮುಡಿಗನೂರು ಕ್ಲಸ್ಟರ್ ಆದ FLN ಕಲಿಕಾ ಹಬ್ಬವನ್ನು ಇಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಈ ಸುತ್ತಮುತ್ತಲಿನ ಶಾಲೆಯವರೆಲ್ಲ ಭಾಗವಹಿಸಿದ್ರು. ಮಕ್ಕಳು ಸಂತೋಷದಾಯಕವಾಗಿ ಕ್ರಿಯಾಶೀಲವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದ್ರು. ಮಕ್ಕಳಿಗೆ ಇದೊಂದು ಹಬ್ಬ ರೀತಿಯಾಗಿತ್ತು. ಬೆಳಗ್ಗೆ ಊರಿನ ಮೆರವಣಿಗೆ ಮಾಡಿದ್ರು. ಅಲ್ಲಿ ಮೆರವಣಿಗೆಯಲ್ಲಿ ಮಕ್ಕಳು ಡೋಲು ಕುಣಿತ ಮುಂತಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಅಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ ಇತ್ತು, ಸಂತೋಷ ಇತ್ತು. ಪ್ರತಿ ವರ್ಷನೂ ಈ ತರ ಕಲಿಕಾ ಹಬ್ಬ ಆಚರಣೆ ಮಾಡಬೇಕು. ಮಕ್ಕಳಲ್ಲಿ ಒಂದು ಸಂತಸದಾಯಕ ಕಲಿಕೆ ಆಗತ್ತೆ, ಗುಣಾತ್ಮಕ ಶಿಕ್ಷಣ ಆಗತ್ತೆ. ಈ ಕಾರ್ಯಕ್ರಮದಲ್ಲಿ ಊರಿನ ಪ್ರಮುಖರು, SDMC ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಸದಸ್ಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತೆ ಮಕ್ಕಳು ಎಲ್ಲ ಭಾಗವಹಿಸಿ ಕಾರ್ಯಕ್ರಮನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿತ್ತು. ಇದರಲ್ಲಿ ಕತೆ ಕಟ್ಟುವುದು, ಕತೆ ಹೇಳುವುದು, ಸಂತೋಷದಾಯಕ ಕಲಿಕೆ, ಮೆಮೊರಿ ಪರೀಕ್ಷೆ ಮತ್ತೆ ಪ್ರೋತ್ಸಾಹದಾಯಕ ರಸಪ್ರಶ್ನೆ ಅಂತೂ ಕುತೂಹಲ ಮೂಡಿಸಿತ್ತು. ಮಕ್ಕಳಲ್ಲಿ ಕುತೂಹಲ ಇತ್ತು, ಶಿಕ್ಷಕರಲ್ಲಿ ಕುತೂಹಲ ಇತ್ತು. ಯಾರ ಮಕ್ಕಳು ಈ ರಸಪ್ರಶ್ನೆಯಲ್ಲಿ ಗೆಲ್ತಾರೆ ಅನ್ನೋ ಒಂದು ಕುತೂಹಲ ಮೂಡಿತ್ತು. ಇದೊಂದು ಉತ್ತಮ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಪ್ರತಿ ವರ್ಷನೂ ನಡೀಬೇಕು. ಶಿಕ್ಷಕರು ಎಲ್ಲರೂ ಇದರಲ್ಲಿ ಸಹಕಾರ ನೀಡಿದ್ರಂತ ತುಂಬಾ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು ಈ ದಿನ ಸರ್. ಇನ್ನೊಂದು ನಿಮ್ಮ ಶಾಲೆಯಲ್ಲಿ ಮೇಡಮ್ ಅವರು ಹ್ಞೂ ಸರ್, ಈ ದಿನ ನಿಜವಾಗಿ ನಮ್ಗೆ ಈ ಕಾರ್ಯಕ್ರಮದಲ್ಲಿ ಅವರ ಅನುಪಸ್ಥಿತಿ ತುಂಬಾ ನೋವು ಉಂಟು ಮಾಡ್ತೇವೆ. ಇವೆಲ್ಲ ಡೆಕೋರೇಷನ್ಸ್ ಹೌದೇ ಸರ್, ಮೊದಲು ಇವೆಲ್ಲ ತಂದಿದ್ದು ಪ್ರತಿಯೊಂದು ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ಅಂದ್ರೆ ಅವರು ಮುಂಚೂಣಿಯಲ್ಲಿದ್ದು ಮಕ್ಕಳಲ್ಲಿ ಒಂದು ವಾರ ಮುಂಚೆನೆ ಪ್ರಿಪೇರ್ ಮಾಡ್ತಾ ಇದ್ರು. ನಿಜವಾಗಿ ಇವತ್ತು ದಿವ್ಯಶ್ರೀ ಮೇಡಮ್ ಇಲ್ಲದು ನಮ್ಮ ಶಾಲೆಗೆ ತುಂಬಾ ನಷ್ಟ ಆಗ್ತಾ ಇದೆ. ಅವರ ಒಂದು ಅನುಪಸ್ಥಿತಿ ನಮ್ಗೆ ಇವತ್ತು ಎದ್ದು ಕಾಣುತ್ತೆ ಸರ್.